ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾಧರದಿ ಕೇಳುವುದು. ಹರಿಕಥಾಮೃತಸಾರ ಕರುಣಾಸಂಧಿಯ 4ನೇ ಪದ್ಯ. ಮನವಚನಗತಿ ದೂರ ನೆನೆವರನನುಸರಿಸಿ ತಿರುಗುವನು ಜಾಹ್ನವಿ ಜನಕರೊಳಗಿದ್ದು ಜನಿಸುವ ಜಗದುದರ ತಾನು. ಘನ ಮಹಿಮಗಾಂಗೆಯನುತ ಗಾಯನವ ಕೇಳುತ್ತ ಗಗನ ಚರವಾಹನ ದಿವೌಕಸರೊಡನೆ ತಿರುಗುವ ಮನೆಗಳಲ್ಲಿ. ಅಂದರೆ ಪರಮಾತ್ಮ ಎಷ್ಟು ಕರುಣೆ ಎಂಬುದನ್ನ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮ ಮನವಚನಗೆ ಅತಿ ದೂರ. ಈಗನ್ನು ಹಿಂದೆ ನೋಡಿದ ಹಂಗೆ ದೇವರನ್ನ ನಾವು ಕಾಣಬೇಕು, ಆದರೆ ದೇವರನ್ನ ಸಂಪೂರ್ಣವಾಗಿ ತಿಳಿಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ದೇವರನ್ನ ನಮಗೆ ಜ್ಞಾನ ಬರೋದು 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು, ಈ 6ರಿಂದಲೂ ನಮಗೆ ಜ್ಞಾನ ಬರುತ್ತದೆ. ಜೀವನಿಗೆ ಜ್ಞಾನ ಬರೋದು ಅಂದ್ರೆ ಈ 6ರಿಂದಲೇ. 5 ಜ್ಞಾನೇಂದ್ರಿಯ ಪ್ಲಸ್ ಮನಸ್ಸು. ಕರ್ಮೇಂದ್ರಿಯದಿಂದ ಕರ್ಮ ಮಾಡ್ತೀವಿ ಅಷ್ಟೇ, ಅದರಿಂದ ಜ್ಞಾನ ಬರೋದಿಲ್ಲ. ಅದರಿಂದ ಸೋರ್ಸ್ ಆಫ್ ನಾಲೆಡ್ಜ್ ಹಾಗೆ ಅಂತ ಹೇಳಿದರೆ ಈ 6. ಅದರಲ್ಲಿ ಪ್ರಧಾನ ಅಂದ್ರೆ ಮನಸ್ಸು. ಮನಸ್ಸಿನ ಮೂಲಕ ವೇಗವಾಗಿ ಹೋಗಬಹುದು, ತಿಳಿಬಹುದು. ಎಲ್ಲ ಮನಸ್ಸಿನ ವ್ಯಾಪಾರ ತುಂಬಾ ಇದೆ. ಅಂತ ಮನಸ್ಸಿಂದಲೂ ಕೂಡ ದೇವರನ್ನ ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಾತಿನಿಂದ ಹೇಳ್ತೀವಿ ಹಾಗೆಂದ್ರೆ ದೇವರ ಎಲ್ಲಾ ಗುಣಗಳನ್ನ ತಿಳಿಸಿಕೊಡುವ ಶಬ್ದಗಳೇ ಇಲ್ಲವಂತೆ. ಶಬ್ದಗಳಿದ್ರೆ ತಾನೇ ಗುಣಗಳನ್ನ ಹೇಳೋದು. ಏನೋ ಒಂದು 1000 ಶಬ್ದನೋ ಅನಂತ ವೇದಗಳಲ್ಲಿ ಇರುವ ಶಬ್ದಗಳು ಅಷ್ಟೇ ಇರೋದು. ಮಹಾಭಾರತ ಶಬ್ದಗಳು ಎಲ್ಲ ಸೇರಿಸಿದ್ರು ಕೂಡ ಅಷ್ಟೇ ದೇವರ ಗುಣಗಳು ಅಂತ ತಿಳಿಲಿಕ್ಕೆ ಬರೋದಿಲ್ಲ. ಅಷ್ಟು ಮನವಚನಕ್ಕೆ ಅತಿ ದೂರ ಅಂತ ಹೇಳ್ತಾರೆ. ಅಷ್ಟು ಗುಣಗಳು ದೇವರಲ್ಲಿ ಇದೆ. ಅದರಿಂದ ಶಬ್ದವೇ ಸೋತೋಗಿ ವಾಪಸ್ ಬರುತ್ತದಂತೆ. ನನ್ನಿಂದ ದೇವರನ್ನು ಹೇಳಿಕ್ಕೆ ಆಗೋದಿಲ್ಲ ಅಂತ ಆದಿತ್ಯ ಪುರಾಣದಲ್ಲಿ ಈ ಮಾತು ಬರುತ್ತದೆ. ವೇದಾಭಿಮಾನಿ ದೇವತೆಗಳು ಎಲ್ಲ ವಾಪಸ್ ಬಂದ್ಬಿಡ್ತಾರೆ, ದೇವರ ಗುಣಗಳನ್ನ ಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ಅಂತಹ ಪರಮಾತ್ಮ ಮನವಚನಕ್ಕೆ ಅತಿ ದೂರನಾದವ ತನ್ನ ಭಕ್ತರು ಮಾಡತಕ್ಕ ಸ್ತೋತ್ರ ನೆನೆವರ ಅನುಸರಿಸಿ ತಿರುಗುವನು. ಭಕ್ತಿಯಿಂದ ಯಾರು ದೇವರನ್ನ ಸ್ಮರಿಸ್ತಾರಲ್ಲ ಅವರನ್ನ ಅನುಸರಿಸಿ ಬರ್ತಾನಂತೆ. ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದು ದೊರತಾನು. ಜಾಹ್ನವಿಯ ಜನಕ, ಗಂಗಾ ಜನಕ ಅಂತ ದೇವರ ಹೆಸರು. ಅವನ ಪಾದ ತೊಳೆದ ನೀರೇ ಗಂಗಾ ನದಿ. ಅಂತ ಜಾಹ್ನವಿ ಜನಕ ಪರಮಾತ್ಮ ಜನರೊಳಗಿದ್ದು ಜನಿಸುವ ಹಾಗೆ ಅಂತ. ಎಲ್ಲ ಜನರ ಒಳಗೆ ಇದ್ದು ಆ ಪ್ರಾಣಿಗಳು ಗರ್ಭದಿಂದ ಹುಟ್ಟುವಾಗ ತಾನು ಅವ್ರ ಜೊತೆಗೆ ಹುಟ್ಟಿ ಬರ್ತಾನೆ. ಇವನನ್ನು ಬಿಟ್ಟು ಬಿಡಬಾರದು ಹಾಗೆ ಅಂತ. ಎಷ್ಟು ಕರುಣೆ ಎಂಬುದನ್ನ ನಾವು ಮನಗಾಣಬಹುದು. ಹೇ ಗರ್ಭವಾಸ, ಹೇಯ ಇದು ದೇವತೆಗಳು ಮಾಡ್ತಾರ ನೋಡಿ. ಅವರಿಗೆ ಮನುಷ್ಯರು ಅಂದ್ರೆ ಆಗೋದಿಲ್ಲ. ಮನುಷ್ಯರ ಊಟ, ಮನುಷ್ಯರ ಸಂಸ್ಪರ್ಶ ಯಾವುದು ಆಗೋದಿಲ್ಲ. ಆದರೂ ಕೂಡ ಪರಮಾತ್ಮನ ಇಚ್ಛೆಯನ್ನು ಅನುಸರಿಸಿ ತತ್ವಾಭಿಮಾನಿ ದೇವತೆಗಳಾಗಿ ಈ ಶರೀರದಲ್ಲಿ ಇದ್ದು ಎಲ್ಲ ವ್ಯಾಪಾರವನ್ನ ಅವರೇ ಮಾಡೋದು. ಮೂಲ ರೂಪದಿಂದ, ಅವತಾರ ರೂಪದಿಂದ ಅವರು ಈ ಮನುಷ್ಯರ ಸ್ಪರ್ಶ ಬೇಡ ಅಂತ ಇದ್ರೂ ಕೂಡ ಅವರಿಲ್ಲದೆ ಈ ಶರೀರನೇ ಇಲ್ಲ ನೋಡಿ. ಅದರಿಂದ ಸದಾ ಮನುಷ್ಯರ ಜೊತೆಗೆ ಇರುವವರು ಅಂದ್ರೆ ಯಾರು? ಆ ತತ್ವಾಭಿಮಾನಿ ದೇವತೆಗಳು. ಆ ತತ್ವಾಭಿಮಾನಿ ದೇವತೆಗಳಾದರೂ ಕೂಡ ಶರೀರದಲ್ಲಿ ಯಾಕೆ ಇರ್ತಾರೆ ಹಾಗೆಂದ್ರೆ ನಮ್ಮ ಮುಖ ನೋಡಿ ಇರೋದಿಲ್ಲ, ಜೀವನ ಮುಖ ನೋಡಿ ಇರೋದಿಲ್ಲ. ಅವರು ಹೃದಯದಲ್ಲಿ ಬಿಂಬನಾಗಿ ಪರಮಾತ್ಮ ಇದ್ದ ನೋಡಿ, ಜೀವನ ಒಳಗೆ ಬಿಂಬನಾಗಿ. ಆ ಪರಮಾತ್ಮನ ಸೇವೆ ಇದು, ಪರಮಾತ್ಮನ ಇಚ್ಛೆ ಇದು ಅಂತ ಆ ಪರಮಾತ್ಮನ ಅನುಗ್ರಹಕ್ಕಾಗಿ ಏನನ್ನೂ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧರಾದವರು ನಮ್ಮ ಶರೀರದಲ್ಲಿ ಇದ್ದು ನೋಡಿದ್ದೀವಿ. ಜ್ಞಾನೇಂದ್ರಿಯಗಳ ವ್ಯಾಪಾರ, ಕರ್ಮೇಂದ್ರಿಯಗಳ ವ್ಯಾಪಾರ, ಮನಸ್ಸಿನ ವ್ಯಾಪಾರ, ಓವರಾಲ್ ಶರೀರದ ವ್ಯಾಪಾರ ಎಲ್ಲವನ್ನು ಕೂಡ ಆ ದೇವತೆಗಳು ಒಳಗಿದ್ದು ಮಾಡ್ತಾರೆ. ಈ ರೀತಿಯಾಗಿ ಮನುಷ್ಯನ ಶರೀರ ಹುಟ್ಟುವಾಗ ದೇವರು ಜೊತೆಗೆ ಬರ್ತಾನೆ. ಅದರಿಂದಲೇ ದೇವತೆಗಳು ಬರ್ತಾರೆ. ಅದು ಮಹಾದೇವರ ದೊಡ್ಡ ಕರುಣೆ. ಇಂಥ ಜಾಗದಲ್ಲಿ ನಾನು ಬರೋದಿಲ್ಲ ಅಂತ ಇಲ್ಲ. ಅಂತ ಪರಮಾತ್ಮ ಜಗದುದರ, ಇಡೀ ಜಗತ್ತನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡವ. ಆದರೂ ಪ್ರಾಣಿಗಳು ಹುಟ್ಟುವಾಗ ತಾನು ಹುಟ್ಟುಕೊಂಡು ಬರ್ತಾನೆ. ಯಾಕೆ? ಅವನು ಹುಟ್ಟಿದ್ರನೇ ಜೀವ ಹೊರಗೆ ಬರ್ಲಿಕ್ಕೆ ಸಾಧ್ಯ, ಜೀವ ಹುಟ್ಲಿಕ್ಕೆ ಸಾಧ್ಯ.
ಇಲ್ಲಾಂದ್ರೆ ಜೀವನಿಗೆ ಹುಟ್ಟಬೇಕಂದ್ರೆ ದೇವರು ಹೊರಗೆ ಬರದೇ ಇದ್ರೆ ಜೀವನಿಗೆ ಹುಟ್ಟೇ ಇಲ್ಲ, ಅಲ್ಲೇ ಗೋವಿಂದ್. ಅದನ್ನ ಗುರುಗಳು ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಜಗದುದರ ತಾನು ಘನ ಮಹಿಮ, ಅಪಾರ ಮಹಿಮಾ ಸ್ವಾಮಿ. ಗಾಂಗೇಯನುತ ಗಾಯನವ ಕೇಳುತ್ತ. ಗಾಂಗೇಯ ಅಂದ್ರೆ ಗಂಗೆಯ ಮಗ. ಗಂಗೆಯ ಮಗ ಅಂದ್ರೆ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯರು ಮಾಡಿದ ಗಾಯನ ಅಂದ್ರೆ ವಿಷ್ಣು ಸಹಸ್ರನಾಮ, ಅನುಶಾಸನ ಪರ್ವ ಎಲ್ಲ ಇಟ್ಕೋಬಹುದು. ಮಹಾಭಾರತದಲ್ಲಿ ಬರತಕ್ಕ ದೊಡ್ಡ ಉಪದೇಶದ ಭಾಗ ಅಂದ್ರೆ ಅನುಶಾಸನ ಪರ್ವ. ಅದರ ಆ ಮಾತುಗಳನ್ನೆಲ್ಲ ಕೇಳುತ್ತಾ ಸ್ವಾಮಿ ಗಗನಚರ ವಾಹನ. ಗಗನಚರ ಅಂದ್ರೆ ಗರುಡ ವಾಹನನಾದ ಪರಮಾತ್ಮ ತಾನೊಬ್ಬನೇ ಬರೋದಿಲ್ಲ. ಅದು ನೋಡಿ, ದಿವೌಕಸರೊಡನೆ ಎಲ್ಲಾ ದೇವತೆಗಳನ್ನು ಕರೆದು ತಿರುಗುವನು ಮನೆ ಮನೆಗಳಲ್ಲಿ. ಎಲ್ಲ ಮನೆಗಳಲ್ಲಿ ತಿರುಗ್ತಾ ಇರ್ತಾನೆ. ಯಾರು ನನ್ನನ್ನು ಸ್ಮರಿಸ್ತಾರೆ ಅವ್ರನ್ನ ನಾನು ಹೋಗಿ ನೋಡಿ ಅನುಗ್ರಹ ಮಾಡ್ತೇನೆ ಹಾಗೆ ಅಂತ ಮನೆ ಮನೆಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅಂತ. ದೇವರಿಗೆ ಸಂಚಾರ ಅಂದ್ರೆ ತುಂಬಾ ಇಷ್ಟ. ಒಂದೇ ಕಡೆ ಕೂತಿರೋದಿಲ್ಲ ದೇವರು. ತೆಪಿ ನಮಗ್ ಕಾಣಿಸ್ತಾ ಇದೆ, ಶ್ರೀರಂಗದಲ್ಲಿ ಮಲ್ಕೊಂಡೇ ಇರ್ತಾನೆ, ಶ್ರೀರಂಗಪಟ್ಟಣದಲ್ಲಿ ಮಲ್ಕೊಂಡೇ ಇರ್ತಾನೆ ಹಾಗೆ ಅಂತಲ್ಲ. ಆದರೆ ದೇವರಷ್ಟು ಎಲ್ಲ ಕಡೆ ಸಂಚಾರ ಮಾಡುವವರು ಯಾರೂ ಇಲ್ಲ. ಅದನ್ನು ಕೂಡ ದಾಸರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮನಸ್ಸಿನ ವ್ಯಾಪಾರ ಇದೆ ನೋಡಿ. ಮನಸ್ಸು ಒಮ್ಮೊಮ್ಮೆ ಅದು 10 ದಿಕ್ಕು ಅಲ್ಲೇ ಹರಿತಾಂಸಾರದಲ್ಲೇ ಬರುತ್ತದೆ. ಅದು 8 ದಿಕ್ಕಿಗೆ ತಿರುಗ್ತಾ ಇರ್ತಾನಂತೆ ದೇವರು. ದೇವರು ಯಾವ ಕಡೆಗೆ ಬಂದ್ರೆ ಯಾವ ವ್ಯಾಪಾರ ಮನಸ್ಸಿನಲ್ಲಿ ಆಗ್ತದೆ ಹಾಗೆಂಬ ಅದನ್ನು ಲಿಸ್ಟ್ ಕೊಡ್ತಾರೆ ದಾಸರು. ಅದರಿಂದ ನಮ್ಮ ಮನಸ್ಸೊಳಗೆ ಎಷ್ಟು ವ್ಯಾಪಾರಗಳು ಆಗ್ತಾ ಇದೆ, ದೇವರು ಅಲ್ಲೇ ತಿರುಗ್ತಾ ಇರ್ತಾನೆ. ಈ ರೀತಿಯಾಗಿ ದೇವರನ್ನ ಯಾರು ಸ್ತೋತ್ರ ಮಾಡ್ತಾರೆ ಅಲ್ಲೂ ಕೂಡ ಅವನು ಬರ್ತಾ ಇರ್ತಾನೆ. ಇದನ್ನೇ ಹನುಮಂತ ದೇವರು ಫಾಲೋ ಮಾಡ್ತಾರೆ ನೋಡಿ. ಎಲ್ಲಿ ರಾಮಾಯಣ ಹೇಳ್ತಾ ಇರ್ತಾರೆ ಅಲ್ಲಿ ಪರಮಾತ್ಮ ಇರ್ತಾನೆ, ಜೊತೆಗೆ ಹನುಮಂತ ದೇವ್ರನ್ನು ದಿವೌಕಸರೊಡನೆ ಅಂತ ಹೇಳಿದ್ರು ನೋಡಿ. ದೇವತೆಗಳ ಜೊತೆಗೆ ಬರ್ತಾನೆ. ಹಾಗೆಂದ್ರೆ ನೀವು ರಾಮಾಯಣ ಕತೆ ಹೇಳ್ತಾ ಇರ್ರಿ, ಅಲ್ಲಿ ಹನುಮಂತ ದೇವರು ಬಂದೇ ಬಂದಿರ್ತಾರೆ. ಆ ರಾಮಾಯಣ ಕತೆ ಕೇಳೋದ್ರಲ್ಲಿ ಪರಮ ಆದರ ಅವರಿಗೆ. ಮನೆಯಲ್ಲಿ ಎಷ್ಟು ರೂಪ ಬೇಕಾದ್ರೂ ತೆಗೆದುಕೊಳ್ಳಿಕ್ಕೆ ಸಾಮರ್ಥ್ಯ ಇದೆ ಅವರಿಗೆ, ಸಾಂಶ ಜೀವರು. ಅದರಿಂದ ಮನೆಗಳಲ್ಲಿ ತಿರುಗುತ್ತಾ ರಾಮಾಯಣ ಕತೆ ಕೇಳ್ತಾ ಇರ್ತಾರೆ. ಅದರಿಂದ ನಮ್ಮನೆಗೆ ಹನುಮಂತ ದೇವರು ಬರಬೇಕು ಅಂದ್ರೆ ಸುಲಭ ಉಪಾಯ ನೋಡಿ, ರಾಮಾಯಣ ಕತೆ ಹೇಳ್ತಾ ಇರ್ಬೇಕು. ರಾಮಾಯಣ ಕತೆ ಹೇಳ್ತಾ ಇದ್ರೆ, ಆ ರಾಮಾಯಣ ಶಬ್ದ ಬರ್ತಾ ಇದ್ರೆ ಮನೆಯಲ್ಲಿ ಹನುಮಂತ ದೇವರ ಸನ್ನಿಧಾನ ಇದ್ದೇ ಇರ್ತದೆ. ಸುಲಭ ಉಪಾಯ ನೋಡಿ, ರಾಮಾಯಣ ಕತೆ ಕೇಳ್ತಾ ಇರ್ಬೇಕಷ್ಟೆ. ಅದೇ ತರ ಭಾಗವತ ಮಹಾಭಾರತ ಕೇಳ್ತಾ ಇದ್ರೆ ಕೃಷ್ಣನ ಸನ್ನಿಧಾನ ಇದ್ದೇ ಇರ್ತದೆ, ಆಚಾರ್ಯರ ಸನ್ನಿಧಾನ ಇದ್ದೇ ಇರ್ತದೆ ಅಲ್ಲಿ ಹಾಗೆ ಅಂತ. ಈ ಒಂದು ಅನುಸಂಧಾನ ಇಟ್ಟುಕೊಂಡು ಪರಮಾತ್ಮನ ಕರುಣೆ ಎಷ್ಟು ಅದನ್ನು ಅರಿತು ದೇವರ ಅಥವಾ ದಾಸರ ಪದಗಳು, ಸದಾ ದಾಸರ ಪದಗಳನ್ನು ಹೇಳ್ತಾ ಇದ್ರೆ ಪರಮಾತ್ಮನ ಸನ್ನಿಧಾನ ದಿವೌಕಸರೊಡನೆ ದೇವತೆಯ ಜೊತೆಗೆ ಬಂದು ಪರಮಾತ್ಮ ವಾಸ ಮಾಡಿ ಇರ್ತಾನೆ ಹಾಗೆ ಅಂತ. ಅದರಿಂದ ಬರ್ತಾನೆ. ದೇವರು ಇಲ್ಲ ಅಂತ ಇಲ್ಲ, ಆದರೆ ದೇವರು ಒಲಿಬೇಕು. ದೇವರು ಬಂದು ನಮಗೆ ಒಲಿಬೇಕು. ಅದಕ್ಕೆ ನಿತ್ಯ ಶಾಲಿಗ್ರಾಮ ಪೂಜೆ, ತುಳಸಿ ಪೂಜೆ, ಶಾಸ್ತ್ರ ಚಿಂತನೆ ಯಾಕೆ ಮಾಡಿ ಅಂತ ಹೇಳೋದು. ಯಾವುದರಿಂದ ಅದು ಒಂದಲ್ಲ ಒಂದಿನ ದೇವರು ನಮಗೆ ದರ್ಶನ ಕೊಟ್ಟೇ ಕೊಡ್ತಾನೆ. ಆ ವಿಶ್ವಾಸ ಇರಬೇಕು ನಮಗೆ. ಬರ್ತಾನೆ ಅಂತ ಗುರುಗಳು ಎಷ್ಟು ಕರಾರಾಗಿ ಹೇಳ್ತಾರೆ ನೋಡಿ. ಅವರಿಗೆ ಡೌಟ್ ಇಲ್ಲ, ದೇವ್ರು ಬಂದ್ರೆ ಬರ್ಬೋದೋ ಏನೋ ಹಾಗೆಂತಲೇ ಇಲ್ಲ. ಭಕ್ತ ಅಂತ ಅದಕ್ಕೆ ಆ ಪದ ಹಾಕಿದ್ದಾರೆ ನೋಡಿ. ಗಾಂಗೇಯನುತ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೂ ಬರ್ತಾನೆ ಹಾಗೆ ಅಂತ. ಘನ ಮಹಿಮ ನೆನೆವರನ್ನು ಅನುಸರಿಸಿ ತಿರುಗುವವನು ಹಾಗೆಂತ. ಪರಮಾತ್ಮನನ್ನ ಭಕ್ತಿಯಿಂದ ನೆನೆಸ್ಬೇಕು, ಸ್ಮರಣೆ ಮಾಡಬೇಕು. ಯಾರು ಸ್ಮರಿಸ್ತಾರೆ? ಭಗವದ್ ಭಕ್ತರೇ ಸ್ಮರಿಸ್ತಾರೆ. ಅದರಿಂದ ಭಗವದ್ ಭಕ್ತರು ಅಂತ ನಾವು ಆಗಿಬಿಟ್ರೆ ನಾವು ಸೇಫ್ ರೀಜನ್ ಅಲ್ಲಿ ಇರ್ತೀವಿ. ಭಗವಂತನ ವಿರೋಧ ಮಾಡಿದರೆ, ಭಗವಂತನನ್ನು ಮರೆತರೆ ಅದು ಡೇಂಜರ್ ಝೋನ್. ಅದು ಅಲ್ಲಿಗೆ ಹೋಗಬಾರದು ನಾವು. ಅದರಿಂದ ದೇವರ ಸ್ಮರಣೆ ಮಾಡಿದರೆ ದೇವರು ಬಂದೇ ಬರ್ತಾನೆ. ದೇವರ ದರ್ಶನ ನಮಗೆ ಆಗಲೇ ಆಗಬೇಕು. ಅದು ಅವನ ದಯೆಯಿಂದ ಆಗೋದು. ಅದು ನಮ್ಮ ಗುರಿಯಾಗಿ ಇಟ್ಟುಕೊಂಡು ನಾವು ಪ್ರತಿಯೊಂದು ಕೆಲಸವನ್ನ ಈಗ ದರ್ಶನ ಆಗ್ತದೋ ಏನೋ, ಈಗ ದರ್ಶನ ಆಗ್ತದೋ ಏನೋ ಎಂಬ ಒಂದು ಚಿಂತನೆಯನ್ನ ಮನಸ್ಸನ್ನ ಇಟ್ಟುಕೊಂಡು ನಾವು ಮಾಡ್ತಾ ಇದ್ರೆ ದೇವರು ಬಂದಿರ್ತಾನೆ. ನಮಗೆ ದರ್ಶನ ಕೊಡದೆ ನಾವು ಪ್ರವಚನ ಮುಗಿದಾಗ ಬೇರೆ ಮನೆಗೆ ಹೋಗಿರ್ತಾನೆ. ಅವನು ಟೈಟ್ ಶೆಡ್ಯೂಲ್ ಅವಂದು. ಆದರೆ ನಮ್ಮ ಭಕ್ತಿ
ಬೆಳೆದಷ್ಟು ಬೆಳೆದಷ್ಟು ಏನಾಗಬೇಕು, ಅಲ್ಲಿ ತನಕ ಏನೋ ಒಂದು ನ್ಯೂನತೆ, ದೇವರ ದರ್ಶನ ಕೊಟ್ಟಿಲ್ಲ ಹಾಗೆಂದ್ರೆ ಏನೋ ಒಂದು ನ್ಯೂನತೆ ಇದೆ ನಮ್ಮಲ್ಲಿ. ಆ ನ್ಯೂನತೆಯನ್ನು ಪರಿಹಾರ ಮಾಡಿ ಮಾರನೇ ದಿವಸ ತಿರ್ಗ ಬ್ಲಾಂಕ್ ಸ್ಲೇಟ್, ಖಾಲಿ ಸ್ಲೇಟ್, ಅದು ತಿರ್ಗ ನಾವು ಅಲ್ಲಿ ಬರೀಬೇಕು ನಮ್ಮ ಸಾಧನೆ. ದಿನಯಜ್ಞ ಅಂತ ಕರಿತೀವಿ ಅದನ್ನ. ದಿನಯಜ್ಞವನ್ನು ಮತ್ತೆ ಮಾಡಬೇಕು. ಪ್ರತಿ ದಿವಸವೂ ಒಂದೊಂದು ಯಜ್ಞ, ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇನ್ ಮಾಡ್ತೀವಿ, ಅಥವಾ ಇವತ್ತಿನ ದೇವ್ರ ಪೂಜೆಯಿಂದ ಮಾರನೇ ದಿವಸ ದೇವ್ರ ಪೂಜೆ ತನಕ ಏನೇನ್ ಮಾಡ್ತೀವಿ ಅದನ್ನ ದಿನಯಜ್ಞ ಅಂತ ಭಾವಿಸಿ ಆ ಯಜ್ಞವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ಪ್ರತಿಯೊಂದು ದಿನಯಜ್ಞ. ಆ ಯಜ್ಞದಲ್ಲೇ ನಮಗೆ ದೇವರು, ಯಜ್ಞ ಅಂದ್ರೆ ದೇವರಿಗೆ ತುಂಬಾ ಇಷ್ಟ, ಭಗವದ್ಗೀತೆಯಲ್ಲೂ ಹಾಗೆ ಹೇಳಿದ್ದಾನೆ. ಅದರಿಂದ ಮನೆಗೆ ಬರ್ತಾನೆ, ಆದ್ರೆ ದರ್ಶನ ಕೊಡದೆ ಹೋಗ್ಬಿಡ್ತಾನೆ. ಆದ್ರೆ ಅಂದ್ರೆ ಏನರ್ಥ, ನಮ್ಮಲ್ಲಿ ಇನ್ನು ಏನೋ ಸ್ವಲ್ಪ ರಿಪೇರಿ ಆಗಬೇಕಾಗಿದೆ ಹಾಗೆ ಅಂತ. ಅದೇನೋ ಅದು ಅವರವರಿಗೆ ಬಿಟ್ಟದ್ದು. ನಾವು ಅದನ್ನ ಸರಿಪಡಿಸಿಕೊಂಡು ಇವತ್ತು ನಾವು ದೇವರನ್ನ ಕಾಣಬೇಕು ಎಂಬ ಒಂದು, ಬೆಳಿಗ್ಗೆ ಎದ್ದ ಕೂಡ್ಲೆ ಆ ಒಂದು ಇಚ್ಛೆ ಬರ್ಬೇಕು, ಸ್ವಾಮಿ ಇವತ್ತಾರು ದರ್ಶನ ಕೊಡು ಹಾಗೆ ಅಂತ ಪ್ರಾರ್ಥನೆ ಮಾಡಬೇಕು. ಆಗ ದೇವರ ದರ್ಶನ ನಮಗೆ ಸಾಧ್ಯವಾಗ್ತದೆ. ಅದನ್ನ ಗುರಿಯಾಗಿ ಇಟ್ಕೊಂಡು ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ಅಲೈನ್ ಮಾಡ್ಕೋಬೇಕು ಹಾಗೆಂಬ ಒಂದು ದಿವ್ಯವಾದ ಒಂದು ಸಂದೇಶ ಈ ಒಂದು ಪದ್ಯದಲ್ಲಿ ಇದೆ. ತಿರುಗುವ ಮನೆ ಮನೆಗಳಲ್ಲಿ ಹಾಗೆ ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.